ಭಗವಾನ್ ಶ್ರೀ ವಿಷ್ಣುವಿನ ವಾಮನ ಅವತಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅಂದರೆ ವಾಮನ ಜಯಂತಿ. ವಾಮನ ಶ್ರೀ ವಿಷ್ಣುವಿನ 5ನೇ ಅವತಾರವೇ ವಾಮನ ಅವತಾರ. ಭಗವಂತನ ಲೀಲೆಗಳು ಅನಂತವಾಗಿವೆ ಹಾಗೂ ವಾಮನ ಅವತಾರವು ಆ ಲೀಲೆಗಳಲ್ಲಿ ಒಂದು. ಈ ವಿಷಯದ ಬಗ್ಗೆ ಶ್ರೀಮದ್ಭಾಗವತ ಪುರಾಣದಲ್ಲಿ ಒಂದು ಕಥೆಯಿದೆ. ಪ್ರಾಚೀನ ಕಾಲದಲ್ಲಿ ದೇವರು ಹಾಗೂ ದಾನವರ ಅಂದರೆ ದೇವತೆಗಳ ಹಾಗೂ ರಾಕ್ಷಸರ ನಡುವೆ ಯುದ್ಧ ನಡೆಯುತ್ತಾ ಬಂದಿದೆ. ದೇವರ ಹಾಗೂ ದೈತ್ಯರ ಈ ಯುದ್ಧದಲ್ಲಿ ಅಧರ್ಮದ ಹಾದಿ ಹಿಡಿಯುವ ದೈತ್ಯರು ಸೋಲುತ್ತಾರೆ. ಒಂದು ಸಲ ಇದೇ ರೀತಿ ದೇವರ ಹಾಗೂ ದಾನವರ ನಡುವೆ ಯುದ್ಧ ನಡೆಯಿತು. ದಾನವರು ಎಂದಿನಂತೆ ಸೋತು ಹೋದರು. ಆ ಯುದ್ಧದಲ್ಲಿ ಜೀವಂತವಾಗಿ ಉಳಿದ ಕೆಲವು ಪರಾಜಿತ ದೈತ್ಯರು ತಮ್ಮ ಮೃತ ಹಾಗೂ ಗಾಯಗೊಂಡ ಸಂಗಡಿಗರನ್ನು ಕರೆದುಕೊಂಡು ಅಸ್ತಾಚಲಕ್ಕೆ ಹೋದರು. ಮತ್ತೊಂದೆಡೆ ಏನಾಯಿತೆಂದರೆ ದೈತ್ಯರಾಜ ಬಲಿಯು ದೇವರಾಜ ಇಂದ್ರನ ವಜ್ರಾಯುಧದಿಂದ ಮೃತಪಟ್ಟನು. ಆಗ ದೈತ್ಯರ ಗುರು ಶುಕ್ರಾಚಾರ್ಯರು ತಮ್ಮ ಬಳಿ ಇರುವ ಮೃತ ಸಂಜೀವಿನಿ ವಿದ್ಯೆಯಿಂದ ಬಲಿರಾಜನನ್ನು ಹಾಗೂ ಇತರ ದೈತ್ಯರನ್ನು ಪುನಃ ಜೀವಂತಗೊಳಿಸಿ ಸದೃಢರಾಗಿಸಿದರು. ಮೃತ ಸಂಜೀವಿನಿ ವಿದ್ಯೆ ಅಂದರೆ ಸತ್ತವರನ್ನು ಮತ್ತೆ ಜೀವಂತವಾಗಿಸುವ ವಿದ್ಯೆ. ಬಲಿರಾಜನನ್ನು ಅಜೇಯನನ್ನಾಗಿ ಮಾಡಲು ಶುಕ್ರಾಚಾರ್ಯರು ಒಂದು ಯಜ್ಞವನ್ನು ಆಯೋಜಿಸಿದರು ಹಾಗೂ ಅಗ್ನಿದೇವರನ್ನು ಪ್ರಸನ್ನಗೊಳಿಸಿ ದಿವ್ಯ ರಥ, ಬಾಣ, ಅಭೇದ್ಯ ಕವಚವನ್ನು ಪಡೆದುಕೊಂಡರು. ಇದರಿಂದ ಅಸುರರ ಶಕ್ತಿ ಇನ್ನೂ ಹೆಚ್ಚಾಯಿತು ಹಾಗೂ ಪುನಃ ದೇವತೆಗಳ ಮೇಲೆ ಯುದ್ಧವನ್ನು ಸಾರಿದರು. ಅಸುರಿ ಸೇನೆಯು ಅಮರಾವತಿಯ ಮೇಲೆ ಮೇಲಿಂದ ಮೇಲೆ ಆಕ್ರಮಣ ನಡೆಸಿತು. ಅಮರಾವತಿ ಅಂದರೆ ಇಂದ್ರನ ನಗರ. ಗುರು ಶುಕ್ರಾಚಾರ್ಯರು ಬಲಿರಾಜನಿಗೆ 100 ಯಜ್ಞಗಳನ್ನು ಮಾಡಲು ಹೇಳಿದರು. ಶುಕ್ರಾಚಾರ್ಯರು ಬಲಿರಾಜನಿಗೆ ಈ ಯಜ್ಞಗಳ ಹಿಂದಿನ ಕಾರಣವನ್ನು ಸಹ ಹೇಳಿದರು. ಒಂದು ವೇಳೆ ನೀನೇನಾದರೂ 100 ಯಜ್ಞಗಳನ್ನು ಪೂರ್ಣಗೊಳಿಸಿದರೆ ಸ್ವರ್ಗವನ್ನು ಪಡೆಯುವಾಗ ಯಾರಿಂದಲೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ. ನೀನು ಅಜೇಯನಾಗುವೆ ಎಂದು. ಆ ವಿಷಯವು ದೇವರಾಜ ಇಂದ್ರನಿಗೆ ತಿಳಿದು ಬಂತು. ಆಗ ದೇವತೆಗಳ ರಾಜ ಇಂದ್ರದೇವನು ಭಗವಾನ್ ಶ್ರೀ ವಿಷ್ಣುವಿಗೆ ಶರಣಾದನು. ಭಗವಾನ್ ವಿಷ್ಣು ದೇವತೆಗಳಿಗೆ ಸಹಾಯ ಮಾಡುವುದಾಗಿ ಆಶ್ವಾಸನೆ ನೀಡಿದನು. ಭಗವಾನ್ ವಿಷ್ಣುವು ಅದಿತಿ ಮಾತೆಯ ಗರ್ಭದಿಂದ ಜನಿಸುವುದಾಗಿಯೂ ಬಲಿರಾಜನ 100 ಯಜ್ಞಗಳು ಪೂರ್ಣವಾಗದ ಹಾಗೆ ತಡೆಯುವುದಾಗಿಯೂ ದೈತ್ಯರ ಪರಾಜಯಗೊಳಿಸುವುದಾಗಿಯೂ ಹೇಳಿದನು. ಅಷ್ಟರಲ್ಲಿ ದೈತ್ಯರಾಜ ಬಲಿಯು ದೇವತೆಗಳನ್ನು ಪರಾಜಯಗೊಳಿಸಿದನು. ಕಶ್ಯಪ ಋಷಿಯು ಹೇಳಿದಂತೆ ಅದಿತಿ ಮಾತೆಯು ಪುತ್ರಪ್ರಾಪ್ತಿಗಾಗಿ ಪಯೋವ್ರತದ ಅನುಷ್ಠಾನವನ್ನು ಮಾಡುತ್ತಾಳೆ. ಆಗ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ಅದಿತಿ ಮಾತೆಯ ಗರ್ಭದಲ್ಲಿ ಭಗವಂತನು ಪ್ರಕಟನಾಗಿ ಅವತಾರ ಸ್ವರೂಪವನ್ನು ಧರಿಸುತ್ತಾನೆ. ಈ ಅವತಾರದಲ್ಲಿ ಭಗವಾನ್ ಶ್ರೀ ವಿಷ್ಣುವು ಓರ್ವ ಬ್ರಹ್ಮಚಾರಿ ಬ್ರಾಹ್ಮಣನ ಸ್ವರೂಪವನ್ನು ಧರಿಸುತ್ತಾನೆ. ಈ ಅವತಾರದಲ್ಲಿ ಅವರ ಹೆಸರು ವಾಮನ ಎಂದಾಗಿರುತ್ತದೆ. ಮಹರ್ಷಿ ಕಶ್ಯಪರು ಇತರ ಋಷಿಗಳೊಂದಿಗೆ ಸೇರಿ ಬಾಲಕ ವಾಮನ ಉಪಶಮನ ಸಂಸ್ಕಾರವನ್ನು ಮಾಡುತ್ತಾರೆ. ಒಟ್ಟು ವಾಮನಿಗೆ ಮಹರ್ಷಿ ಪುಲಹರು, ಯಜ್ಞೋಪವೀತವನ್ನು ಅಗಸ್ತ್ಯರು, ಮೃಗಾಜಿನ, ಮರೀಚಿ ಋಷಿಯು ಪಲಾಶ ದಂಡ, ಅಂಗಿರಸ ಋಷಿಗಳು ವಸ್ತ್ರ, ಸೂರ್ಯನು ಛತ್ರ, ಭೃಗುವು ಪಾದುಕೆ, ಗುರುದೇವ ಜನಿವಾರ ಹಾಗೂ ಕಮಂಡಲವನ್ನು, ಅದಿತಿಯು ಕೌಪೀನವನ್ನು, ಸರಸ್ವತಿ ರುದ್ರಾಕ್ಷಿಮಾಲೆಯನ್ನು ಹಾಗೂ ಕುಬೇರನು ಭಿಕ್ಷಾಪಾತ್ರೆಯನ್ನು ನೀಡಿದರು. ಅನಂತರ ಭಗವಾನ್ ವಾಮನ ತಮ್ಮ ತಂದೆಯ ಆಜ್ಞೆ ಪಡೆದು ಬಲಿರಾಜನ ಬಳಿಗೆ ಹೋದನು. ಆಗ ಅಲ್ಲಿ ಶುಕ್ರರಾಜನು ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ನರ್ಮದಾ ನದಿಯ ಉತ್ತರ ತೀರದಲ್ಲಿ 100 ಯಜ್ಞಗಳ ಅಂತಿಮ ಯಜ್ಞವನ್ನು ಮಾಡುತ್ತಿರುತ್ತಾನೆ. ಬಲಿರಾಜನು ಕೊಡುಗೆ ದಾನಿ ಹಾಗೂ ಬ್ರಾಹ್ಮಣರನ್ನು ಗೌರವಿಸುವಂತಹ ವೃತ್ತಿಯವನಾಗಿದ್ದು ಈ ವಿಷಯವು ಭಗವಾನ್ ವಿಷ್ಣುವಿಗೆ ತಿಳಿದಿತ್ತು. ಆದ್ದರಿಂದ ಬ್ರಾಹ್ಮಣ ವಟುವಿನ ಸ್ವರೂಪವನ್ನು ಧರಿಸಿ ಅಂದರೆ ವಾಮನ ಅವತಾರದಲ್ಲಿ ಬಲಿರಾಜನ ಬಳಿ ಭಿಕ್ಷೆ ಯಾಚಿಸಲು ತಲುಪಿದನು. ಆಗ ಬಲಿರಾಜನು ವಟುವನ್ನು ಸತ್ಕರಿಸುತ್ತಾನೆ. ಬಲಿಯು ವಾಮನ ಸ್ವರೂಪದಲ್ಲಿರುವ ಶ್ರೀ ವಿಷ್ಣುವಿನ ಬಳಿ ಭಿಕ್ಷೆಯನ್ನು ನಿಮಗೇನು ಬೇಕು ಎಂದು ಕೇಳುತ್ತಾನೆ. ಆಗ ವಾಮನ ಅವತಾರದಲ್ಲಿರುವ ಶ್ರೀ ವಿಷ್ಣುವು ಬಲಿರಾಜನ ಬಳಿ 3 ಹೆಜ್ಜೆ ಭೂಮಿಯನ್ನು ಕೇಳುತ್ತಾನೆ. ಇದನ್ನು ಕೇಳಿದ ದೈತ್ಯ ಗುರು ಶುಕ್ರಾಚಾರ್ಯರು ವಾಮನ ಅವತಾರದಲ್ಲಿರುವ ಶ್ರೀ ವಿಷ್ಣುವನ್ನು ಗುರುತಿಸುತ್ತಾರೆ ಹಾಗೂ ಬಲಿರಾಜನಿಗೆ ಭೂಮಿ ನೀಡಿದರಲು ಹೇಳುತ್ತಾರೆ. ಬಲಿರಾಜನು ಬ್ರಾಹ್ಮಣನಿಗೆ ವಚನ ನೀಡಿರುತ್ತಾನೆ. ಆದ್ದರಿಂದ ತಮ್ಮ ಮಾತಿಗೆ ಬದ್ಧರಾಗಿರುತ್ತಾರೆ. ಶ್ರೀ ವಿಷ್ಣುವಿಗೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ನೀಡುತ್ತಾನೆ. ವಾಮನನ ಸ್ವರೂಪದ ಭಗವಂತನು ನೋಡುತ್ತಿದ್ದಂತೆ ಬೃಹದಾಕಾರವಾಗಿ ಬೆಳೆದು ಒಂದು ಹೆಜ್ಜೆಯಲ್ಲಿ ಸಂಪೂರ್ಣ ಸ್ವರ್ಗ ಇತ್ಯಾದಿ ಲೋಕಗಳನ್ನು ಹಾಗೂ 2ನೇ ಹೆಜ್ಜೆಯಲ್ಲಿ ಸಂಪೂರ್ಣ ಪೃಥ್ವಿಯನ್ನೇ ಆವರಿಸುತ್ತಾನೆ. ಆಗ 3ನೇ ಹೆಜ್ಜೆ ಇಡಲು ಯಾವುದೇ ಸ್ಥಳವೂ ಬಾಕಿ ಇರುವುದಿಲ್ಲ. ವಾಮನನು ಬಲಿರಾಜನ ಬಳಿ, ಹೇ ರಾಜ, ನಾನು ನನ್ನ 2 ಹೆಜ್ಜೆಗಳನ್ನು ಸಂಪೂರ್ಣ ಬ್ರಹ್ಮಾಂಡವನ್ನೇ ಆವರಿಸಿದ್ದೇನೆ. ಈಗ 3ನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳುತ್ತಾನೆ. ಬಲಿರಾಜನ ಮುಂದೆ ಸಂಕಟ ಉತ್ಪನ್ನವಾಗುತ್ತದೆ. ಬಲಿರಾಜನಿಗೆ ಅನಿಸುತ್ತದೆ, ಒಂದು ವೇಳೆ ನಾನು ನನ್ನ ಮಾತನ್ನು ಪೂರ್ಣಗೊಳಿಸಿದ್ದಲ್ಲಿ ಅದು ಅಧರ್ಮವಾಗುತ್ತದೆ, ನನಗೆ ಘೋರ ಪಾಪ ತಟ್ಟುವುದು. ಆದ್ದರಿಂದ ತನ್ನ ತಲೆಯನ್ನು ಭಗವಂತನ ಮುಂದಿಡುತ್ತಾನೆ ಹಾಗೂ 3ನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲಿಡುವಂತೆ ವಾಮನಿಗೆ ಹೇಳುತ್ತಾನೆ. ಭಗವಾನ್ ವಾಮನು ತನ್ನ 3ನೇ ಹೆಜ್ಜೆಯನ್ನು ಬಲಿರಾಜನ ತಲೆಯ ಮೇಲಿಟ್ಟು ಬಲಿರಾಜನನ್ನು ಪಾತಾಳ ಲೋಕಕ್ಕೆ ತಲುಪಿಸುತ್ತಾರೆ.
ನಂತರ ಭಗವಾನ್ ವಾಮನ ನೀನು ಪಾತಾಳ ಲೋಕದಲ್ಲಿ ರಾಜ್ಯ ನಡೆಸುವೆ ಎಂದು ಆದೇಶ ನೀಡುತ್ತಾರೆ. ಬಲಿರಾಜನು ಭಗವಂತನ ಆದೇಶವನ್ನು ಶಿರಸಾ ಪಾಲಿಸುತ್ತಾನೆ. ಬಲಿಯು ತನ್ನ ಮಾತನ್ನು ಪಾಲಿಸಿದನೆಂದು ಅವನ ಮೇಲೆ ಭಗವಂತನು ಪ್ರಸನ್ನಗೊಂಡು ದೈತ್ಯರಾಜ ಬಲಿಗೆ ವರ ಕೇಳುವಂತೆ ಹೇಳುತ್ತಾನೆ. ಬಲಿಯು ಭಗವಾನ್ ವಾಮನನಿಗೆ ನೀವು ಹಗಲು ರಾತ್ರಿ ನನ್ನ ಎದುರಿನಲ್ಲಿ ಇರಬೇಕೆಂಬ ವರವನ್ನು ಬೇಡುತ್ತಾನೆ. ಶ್ರೀ ವಿಷ್ಣುವು ತಾನು ನೀಡಿದ ವಚನವನ್ನು ಪಾಲಿಸಲು ವಾಮನ ಅವತಾರದಲ್ಲಿಯೇ ಪಾತಾಳ ಲೋಕದಲ್ಲಿ ಬಲಿರಾಜನ ದ್ವಾರಪಾಲಕನಾಗಿ ಇರಲು ಸ್ವೀಕರಿಸುತ್ತಾನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದರಿಂದಾಗಿ ನಿಮಗೆ ಇನ್ನೂ ಹೆಚ್ಚಿನ ಕತೆಗಳು ನಿಮ್ಮ ಮುಂದೆ ತರಲು ಅನುಕೂಲವಾಗುತ್ತದೆ.